ದಾಖಲೆಯಲ್ಲಿ ಕಂಡು ಬಂದದ ಪ್ರಕಾರ 8 ಹುಲಿ ಬಂಡೀಪುರದಿಂದ ಆಗಿ ಹೋಗುತ್ತೆ. ಅಂದ್ರೆ ಯಾವ್ದು AI ವಿಡಿಯೋ ಯಾವ್ದು ರಿಯಲ್ ವಿಡಿಯೋ ಅಂತಿಲ್ಲ. ಹುಲಿ ಬಂದು ಮನುಷ್ಯನ ಹೇಳ್ಕೊಂಡು ಹೋಗೋದು ಅದನ್ನ ಮಾಡಿ ಜನಗಳಲ್ಲಿ ಭಯ ಹುಟ್ಟಿಸಿ ಅದ್ ಬಂದಿದೆ ಅಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕು. ಕಾಡಿನ ಲಾ ಪ್ರಕಾರ ಬದುಕಕ್ಕೆ ಹಕ್ಕಿಲ್ಲ ಅಂತ. ಒಂದು ಸೋತು ಹೋಗ್ಬೇಕು, ಇಲ್ಲದ್ರೆ ಸತ್ತು ಹೋಗ್ಬೇಕು. ಹಿಡಿದು ಮತ್ತೆ ಕಾಡಿಗೆ ಬಿಡೋದು ಸಮಸ್ಯೆಗೆ ಪರಿಹಾರ ಅಲ್ಲ. ಅಂತಂದ್ರೆ ಹುಲಿ ಒಂದು ವ್ಯಾಘ್ರ ಪ್ರಾಣಿ, ಅದು ತನ್ನ ಕ್ರೂರತೆನ ಮನುಷ್ಯನ ಮೇಲಾಗ್ಲಿ ಪ್ರಾಣಿ ಮೇಲಾಗ್ಲಿ ತೋರ್ಸುತ್ತೆ. ಅದು ಸುಮ್ನೆ ನಿಂತಿರೋಂತ ಪ್ರಾಣಿನ ಹಿಡಿಯಲ್ಲ, ಅದು ಬೇಟೆ ಆಡಿನೇ ತಿನ್ಬೇಕು. ಹುಲಿದು ನೇಚರ್ ಅದು ಅಂತ ಹೇಳ್ತಾರೆ. ಯಾವ ಕಾರಣದಿಂದ ಮನುಷ್ಯನ ಮೇಲೆ ಬೀಳಲ್ಲ, ಜೊತೆಗೆ ಮನುಷ್ಯನ ಕಂಡ್ರೆ ಅವು ತುಂಬಾ ನಾಚಿಕೆ ಸ್ವಭಾವ. ಸೊ ಅದೆಲ್ಲ ಅಸಂಪ್ಷನ್ ತುಂಬಾ ಅಸಂಪ್ಷನ್. ಸೊ ಅವಕ್ಕೂ ನಮ್ಮ ಮೇಲೆ ಭಯ ಇದೆ, ತುಂಬಾ ಭಯ ಇದೆ. ಮತ್ತೆ ನಾವು ಅದರದ್ದು ರೆಗ್ಯುಲರ್ ಡಯಟ್ ಅಲ್ಲ ಅಂತಾನೂ ಗೊತ್ತಿದೆ. ಮನುಷ್ಯನ ತಿಂದಾಗ ಆ ಹುಲಿ ಪಾಪ ಪ್ರಜ್ಞೆಯಿಂದ ನಾಚಿಕೆಯಿಂದ ಕೂತಿರುತ್ತೆ. ಪ್ರಾಣಿಗಳ ಬಿಹೇವಿಯರ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದೀವಿ. ಮತ್ತೆ ಅದಕ್ಕೆ ಕಲ್ಲು ಹೊಡಿಯೋದು, ಬೆಂಕಿ ಹಾಕೋದು, ಕಿರ್ಚೋದು, ಕ್ವಾರಿ ತುಂಬಾ ಒಳ್ಳೆ ಜಾಗ ಚಿರತೆಗಳ ಉತ್ಕೊಳ್ಳೋದು. ಅದೆಲ್ಲ ಸರಿಯಾದ ಪರಿಹಾರ. ನಿಜವಾಗಿ ಅದಕ್ಕೂ ಸಫಾರಿಗೂ ಪ್ರಾಣಿಗಳು ಊರೊಳಗೆ ಬರೋಕ್ಕೂ ಸಂಬಂಧನೇ ಇಲ್ಲ. ಊರಿಗೆ ಬಂದಾಗ ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಇಷ್ಟೊಂದು ಸಮಸ್ಯೆಗಳು ಆಗೋದಿಲ್ಲ. ಇರುತ್ತೆ ಅಂದ್ರೆ 60 ರಿಂದ 80 ಪೌಂಡ್ ಅದು ಹುಲಿದಾಗ್ಲಿ ಚಿರತೆದಾಗ್ಲಿ ಪ್ರೆಷರ್ ಇರುತ್ತೆ. ಹಿಡಿದ ತಕ್ಷಣ ಯಾವ ಕಾರಣದಿಂದ ಈ ಹಸು ಆಗ್ಲಿ, ಕುರಿ ಆಗ್ಲಿ, ನಾಯಿ ಆಗ್ಲಿ ಬದುಕಲ್ಲ. ಹುಲಿ ಅಥವಾ ಚಿರತೆ ಬಂದಾಗ ಮೊದಲು ಅಲಾರಾಮ್ ಕೊಡೋದು ಕೋತಿಗಳು. ಮರಿಗಳಿಗೂ ಹೆಂಗ್ ಟ್ರೈನ್ ಅಪ್ ಮಾಡುತ್ತೆ? ಮರಿಗೆ ಅರ್ಧ ಜೀವ ಮಾಡಿ ಇದ್ರ ಮುಂದೆ ಬಿಡುತ್ತೆ. ಅದು ಓಡಕ್ ಹೋಗ್ಬೇಕು, ಇದು ಹಿಡಿಯೋದ್ ಕಲಿಬೇಕು.